ಡಿಮೋಟಿವೇಶನ್ ಆಗ್ತದೆ ಫೇಲ್ ಆದ್ರೆ. ಇದೆಲ್ಲ ಇರೋದ್ರಿಂದ ಪಾಸ್ ಮಾಡಿಸೋದಕ್ಕೆ ಯಾಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಅವ್ನಿಗೆ ಒಂದು ಒಳ್ಳೆಯ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು. ಅದು ಹೆಣ್ಮಗಳಾಗ್ಲಿ ಗಂಡು ಮಗು ಆಗ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಒಂದು ಲೈಫಲ್ಲಿ ಒಂದು ಎಕ್ಸಾಮ್ ಪಾಸ್ ಮಾಡಿದ್ವಿ, ನೆಕ್ಸ್ಟ್ ನಾವು ಓದ್ಬೋದು, ನಮ್ಮಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ನಂಬಿಕೆ ಅವ್ರಿಗೆ ಮುಗಿಸುವಂತ ಕೆಲಸ ಎಲ್ಲರಿಗೂ ಇದೆ ಸಮಾಜದಲ್ಲಿ, ಹೌದಲ್ವಾ? ಇದು ಬರೀ ಪಾಸ್ ಆಗಿದ್ರೆ ಏನಿದೆ ಅಂತ ನೀವು ಅನ್ಕೊಬಹುದು, ಬಟ್ ಪಾಸ್ ಆಗೋದು ಫಸ್ಟ್ ಸ್ಟೆಪ್ ಇದೆ. ಅದು ಅವನಿಗೆ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಅದಕ್ಕೆ ನೀವು ಅದರಲ್ಲಿ ನೀವು ಸಪೋಸ್ ದೇ ವಾಂಟ್ ಟು ಸ್ಟಡಿ ಮೋರ್, ಅವ್ನಿಗೆ ಇಲ್ಲ ಅಂದರೆ ಅಟ್ಲೀಸ್ಟ್ ರೋಲ್ ಬ್ಯಾಕ್ ಮಾಡಿ ಅವ್ರಿಗೆ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಕೂಡ ಬರುವ ಆಪ್ಷನ್ ಇದೆ ಅಲ್ವಾ? ಇದೆಯಲ್ರಿ? ಸೊ ಇಂಥವು ನೀವು ಪ್ರಾಪರ್ ಆಗಿ ಅನಲೈಸ್ ಮಾಡಬೇಕು, ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಬೇಕು. ಪೇರೆಂಟ್ಸ್ ಜೊತೆಗೆ STMC ಜೊತೆಗೆ ಕಂಟಿನ್ಯೂಸ್ ಆಗಿ ನೀವು ಟಚಲ್ಲಿ ಇರಬೇಕು. ಆಮೇಲೆ ಮಗು ಬರ್ತಾ ಇಲ್ಲ ಶಾಲೆಗೆ ಅಂದಾಗ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಹೆಡ್ ಮಾಸ್ಟರ್ ಆಗಲಿ ಟೀಚರ್ಸು ಮನೆಗೆ ಹೋಗಿ ಭೇಟಿಯಾಗಿ 4-5 ದಿವಸ ಕಂಟಿನ್ಯೂಸ್ ಆಗಿ ಮಗು ಬರ್ತಾ ಇಲ್ಲ ಅಂದ್ರೆ ಏನಾಗಿದೆ ಎಂಬುದನ್ನು ಲೋಕಲ್ ನಿಮ್ಮ ವಾರ್ಡ್ ಕಾರ್ಪೊರೇಟರ್ಸ್ ಇರ್ಬೋದು ಅವರಿಗೆಲ್ಲ ಕರ್ಕೊಂಡೋಗಿ ಮನವೊಲಿಸಿ ಮಗುಗೆ ಮತ್ತೆ ವಾಪಸ್ ತರುವ ಕೆಲಸ ಆಗ್ಬೇಕು. ಇಲ್ಲ ಮೇಡಮ್, ನಮ್ಮ ಮಿಸಸ್ ಹೋಗಿ ಮನೆ ಮಠ ಹೋಗಿ ಹೇಳ್ತಾರೆ ಸೆಕೆಂಡ್ ಡೇ ಕಳಿಸ್ತಾರ ಮತ್ತೆ ಅದೇ ತರ ಮಾಡ್ತಾರೆ. ದುಡಿಮೆಗೆ ಹಚ್ತಾರೆ. ಹಂಗೆ ಮಾಡೋದು ತಪ್ಪಲ್ವಾ? ಅವ್ರಿಗೆ ಮಕ್ಕಳಿಗೆ ಕಾನೂನು ಸುಮಾರು ಈಗ ಬಂದಿದ್ದಾವೆ. ಮಕ್ಕಳ ರಕ್ಷಣೆಗೋಸ್ಕರ ಕಾಯ್ದೆಗಳಿದ್ದಾವೆ, ಸರ್ಕಾರದ ಯೋಜನೆಗಳಿದ್ದಾವೆ. ಅವ್ರ ಚೈಲ್ಡ್ ಲೇಬರು ಅದು ಪನಿಷಬಲ್ ಅಫೆನ್ಸ್ ಇದೆ. ಮತ್ತೆ ಹೆಣ್ಮಕ್ಳಿಗೆ ಪೋಕ್ಸೋ ಇಂಥ ಕಾಯ್ದೆ ಎಲ್ಲ ತುಂಬಾ ಸ್ಟ್ರಿಂಜೆಂಟ್ ಇದ್ದಾವೆ. ಆಮೇಲೆ ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಪ್ರೆಗ್ನೆನ್ಸಿ, ಎಲ್ಲದ್ರ ಬಗ್ಗೆನೂ ನಾವು ಅವೇರ್ನೆಸ್ ಕೊಡ್ತಾನೆ ಇದ್ದೀವಿ. ಸೊ ಇದೆಲ್ಲ ಕೂಡ ಎಲ್ಲಿಂದ ಅವೇರ್ನೆಸ್ ಸ್ಟಾರ್ಟ್ ಆಗ್ಬೇಕಂದ್ರೆ ಶಾಲೆಯಿಂದನೇ ಸ್ಟಾರ್ಟ್ ಆಗ್ಬೇಕು, ಹೌದಲ್ವಾ? ಆ ಮಗು ಸಪೋಸ್ ಒಂದು ಹೆಣ್ಮಗು 10 ದಿವಸ ಬಂದಿಲ್ಲಪ್ಪ ಅಂದ್ರೆ ಆ ಮಗುಗೆ ಮದುವೆ ಕೂಡ ಆಗಿರ್ಬೋದು ಮನೆಯಲ್ಲಿ, ಅಥವಾ ಬೇರೆ ಏನೋ ಸಮಸ್ಯೆಗಳಿರ್ಬೋದು. ಅದನ್ನ ಒಂದು ಶಾಲೆಯಿಂದ ನಾವು ಹೋಗಿ ಸತತವಾಗಿ ಅದನ್ನು ಫಾಲೋ ಅಪ್ ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ಆ ಮಗುಗೆ ಒಂದು ನಂಬಿಕೆ ಬರ್ತದೆ. ಒಂದು ಟೀಚರ್ಗೆ ಹೇಳಬೇಕು, ಇಂಥ ಪ್ರಾಬ್ಲಮ್ಗಳು ಬಂದಾಗ ನಾವು ಯಾರ ಹತ್ರ ಮಾತಾಡಬೇಕು, ಅದಕ್ಕೆ ಓದಬೇಕು ಅಂತ ಇಂಟ್ರೆಸ್ಟ್ ಇರ್ಬೋದು. ಬಟ್ ಮನೆಯಲ್ಲಿ ಆ ಥರ ವಾತಾವರಣ ಇಲ್ಲ ಅಂದ್ರೆ ನಾವು ಹೋಗಿ ಅವ್ರಿಗೆಲ್ಲ ಸ್ವಲ್ಪ ಹೇಳಿ ಅವ್ರಿಗೆ ಮನವೊಲಿಸಿ ಮತ್ತೆ ಮಗುಗೆ ನಾವು ವಾಪಸ್ ಶಾಲೆಗೆ ತರುವುದು ನಮ್ಮ ಎಲ್ಲರ ಜವಾಬ್ದಾರಿ ಇದೆ. ಅದರಲ್ಲಿ SDMC ಅವರು ಕೂಡ ಸ್ವಲ್ಪ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತೀವಿ. ಜನ ಮತ್ತು ಅವ್ರಿಗೆ ಕರ್ಕೊಂಡು ಬಂದು ಮಕ್ಕಳಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಪೇರೆಂಟ್ಸ್ ಮನೆಗೆ ಫಾದರ್ಗೆ ಪ್ಯಾರಲೈಸ್ ಆಗಿದೆ, ತಾಯಿನೇ ಓದಲಿಕ್ಕೆ ಹೋಗಬೇಕು, 3 ಜನ ಹೆಣ್ಮಕ್ಳು ಒಬ್ಬನೇ ಗಂಡು ಮಗ ಸರ್ ಅಂತಂದೆಲ್ಲ ಇದ್ದು ಅವ್ರಿಗೇನೋ ರಿಕ್ವೆಸ್ಟ್ ಮಾಡಿ ಅವರು ಅಂಜುಮನಿಂದ ಏನೋ ಕರೆಕ್ಟ್. ನಾನು ಅದನ್ನ ಒಪ್ತೀನಿ, ಅವ್ರಿಗೆ ಕೂಡ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳು ಮನೆಯಲ್ಲಿ ಇರ್ಬೋದು. ಬಟ್ ಅಂಥವುಗಳನ್ನು ಗುರುತಿಸಿ ನಾವು ಸಂಬಂಧಪಟ್ಟ ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಂದಾಗ ಅವ್ರ ತಾಯಿ ತಂದೆಯರಿಗೆ ಏನು ನೆರವು ಸರ್ಕಾರ ವತಿಯಿಂದ ಸಿಗಬೇಕು ಅದನ್ನು ನಾವು ಕೊಡಬಹುದು. ಎರಡನೇದು, ಮಗುಗೆ ಮನೆಯಲ್ಲಿ ಆ ಥರ ವಾತಾವರಣ ಇಲ್ಲ, ಚೆನ್ನಾಗಿ ಓದಬೇಕು ಅಂದರೆ ಹಾಸ್ಟೆಲ್ಗಳಲ್ಲಿ ಏನಾದರೂ ನಾವು ಫೆಸಿಲಿಟಿ ಮಾಡಿಕೊಟ್ಟು ಅಲ್ಲಿ ಕೂಡ ಮಾಡ್ಬೋದು. ಈಗ ಕೆಲವೊಂದು ಪೇರೆಂಟ್ಸ್ ಮೈಗ್ರೇಷನಲ್ಲಿ ಅಂದರೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಮಗು ಒಂದು ಕಡೆ ಇರಲ್ಲ. ಈಗ ಮಗು 2 ತಿಂಗಳಿಗೊಮ್ಮೆ ಒಂದೊಂದು ಪ್ಲೇಸ್ಗೆ ಹೋದರೆ ಸ್ಕೂಲ್ಗೆ ಬರೋದೇ ಕಷ್ಟ ಆಗ್ತದೆ. ಅಂಥ ಮಕ್ಕಳನ್ನು ಅಟ್ಲೀಸ್ಟ್ ಪೇರೆಂಟ್ಸ್ ಹೋಗಿ ದುಡಿಯೋಕೆ ಹೋಗಲಿ, ಮಗುವನ್ನು ನಾವು ಹಾಸ್ಟೆಲ್ಗೆ, ಅಂಥ ಮಗುಗೇನೆ ಹಾಸ್ಟೆಲ್ ಇಂಪಾರ್ಟೆಂಟ್ ಇರೋದು. ಆ ಮಗುಗೆ ಹಾಸ್ಟೆಲ್ ಫೆಸಿಲಿಟಿ ನಾವು ಕೊಡಿಸೋದಕ್ಕೆ ರೆಡಿ ಇದ್ದೀವಿ. ಸೊ ನಾವು ಹಾಸ್ಟೆಲಲ್ಲಿ ಆರಾಮಾಗಿ ಕುತ್ಕೊಂಡು ಅದು ಓದ್ತದೆ. ಸೊ ಅದೆಲ್ಲ ಕೂಡ ನಾವು ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಾವು ಮಾಡಬೇಕು. ನೀವು ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಮಾತಾಡ್ಕೊಂಡು ಅವ್ರಿಗೆ ಏನು ನೆರವಾಗಬೇಕು ಅದನ್ನು ಕೂಡ ನೋಡಬೇಕು. ಯಾಕಂದ್ರೆ ಮನೆಯಲ್ಲಿ ಕಷ್ಟ ಇಟ್ಕೊಂಡು ಮಗು ಇಲ್ಲಿ ಶಾಂತಿಯುತವಾಗಿ ಓದೋದನ್ನು ಸಾಧ್ಯ ಇಲ್ಲ. ಸೊ ಏನು ಪ್ರಾಬ್ಲಮ್ಗೆ ಮಗು ಬರ್ತಾ ಇಲ್ಲ, ಒಂದು ವೇಳೆ ಮಗುಗೆ ಆರಾಮಿಲ್ಲದೆ ಇರ್ಬೋದು, RBSK ಯೋಜನೆ ಕೆಳಗಡೆ ಅದಕ್ಕೆ ನಾವು ಏನು ಪ್ರಾಬ್ಲಮ್ ಇದೆ ಎಂಬುದನ್ನು ಗುರುತಿಸಿ ಅದನ್ನು ಕೂಡ ಅಡ್ರೆಸ್ ಮಾಡೋಕ್ಕೆ ಎಲ್ಲರಿಗೂ ಸರ್ಕಾರದ ಯೋಜನೆ ಇದ್ದಾವೆ. ಅದನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಫಲಾನುಭವಿಗಳಿಗೆ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಮಗು ಚೆನ್ನಾಗಿ ಓದೋಕ್ಕೆ ಒಂದು ವಾತಾವರಣ ಸ್ಥಾಪನೆ ಮಾಡಬಹುದು. ಸೊ ಅದನ್ನೇ ನೀವು ಯೋಚನೆ ಮಾಡಿರಿ. SDMC ಅವರು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮನವೊಲಿಸ್ರಿ. ಅವ್ರಿಗೆ ಏನು ಸಮಸ್ಯೆಗಳಿದೆ ಅದನ್ನು ನಾವು ಸರಿ ಮಾಡೋಕ್ಕೆ ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ. ಆ ಮಗು ಸಲುವಾಗಿ ಅವ್ರದ್ದು ಏನು ಮನೆಯಲ್ಲಿ ವಾತಾವರಣ ಏನಿದೆ, ಆ ಮಗು ಶಾಲೆಗೆ ಬರಬೇಕು ಅಂತ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಮನೆಯಲ್ಲಿ ಇರುವ ಬ್ಯಾಕ್ಗ್ರೌಂಡ್ ಅನ್ನು ಕೂಡ ನಾವು ಸಪೋರ್ಟ್ ಮಾಡುವಂತ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಆ್ಯಪ್ ಇದಾವೆ, ಯೂಟ್ಯೂಬ್ ಚಾನೆಲ್ ಇದಾವೆ, ನಿಮ್ಗೆ ಚೆನ್ನಾಗಿ ಡಯಾಗ್ರಾಮ್ ಎಲ್ಲ ಹಾಕಿ ತೋರಿಸ್ತಾರೆ. ಬಟ್ ಶಾಲೆಗೆ ಬಂದಾಗ ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಅವ್ರಿಗೆ ಯಾಕೆ ಆಸಕ್ತಿ ಕಡಿಮೆ ಇದೆ, ಯಾಕೆ ಆ ಮಗುಗೆ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಕ್ಲಾಸನ್ನು ಮಾಡಬೇಕು, ಇದೆಲ್ಲನೂ ಕೂಡ ನೀವು ಸ್ವಲ್ಪ ಚೇಂಜ್ ಮಾಡಬೇಕು. ನಿಮ್ಮ ಟೀಚಿಂಗ್ ಮೆಥಡಾಲಜೀಸ್ ಎಲ್ಲ ಚೇಂಜ್ ಮಾಡಿದರೆ
ಸ್ವಲ್ಪ ಇಂಟ್ರೆಸ್ಟ್ ಬರುವ ರೀತಿಯಲ್ಲಿ ಮಕ್ಕಳಿಗೆ ನೀವು ಮಾತಾಡಿ ಅವ್ರಿಗೆ ಡೈಲಿ ಬರ್ಸೋದು, ಕೆಲವೊಂದು ಕಥೆಗಳನ್ನು ಹೇಳೋದು, ಪೇಪರನ್ನು ಓದಿಸೋದು, ಡೈಲಿ ಬಂದ ಮೇಲೆ ಅವ್ರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಚಾಕ್ಲೇಟ್ ಇಂಥವು ಕೊಟ್ಟು ರಿವಾರ್ಡ್ಸನ್ನು ಕೊಡೋದು, ಮೋಟಿವೇಶನ್ ಮಾಡೋದು, ಇದೆಲ್ಲನೂ ಮಾಡಬೇಕು. ನಾವೆಲ್ಲ ಹೆಂಗೆ ಬಂದೀವಿ ಹೇಳಿ? ನಾವೆಲ್ಲ ಹೆಂಗರಿ ಬಂದೀವಿ? ನಾನು 22 ವಯಸ್ಸಿನಲ್ಲಿ ಕನ್ನಡ ಕಲ್ತಿದ್ದೀನಿ. ಇವರು ನೋಡಿ, ಇವರು 23-24 ವಯಸ್ಸಲ್ಲಿ ಇಲ್ಲಿಗೆ ಬಂದು ಕನ್ನಡ ಕಲ್ತಿದ್ದಾರೆ. ಬೇರೆ ರಾಜ್ಯದಿಂದ ಬಂದು ನಾವು ಬೇರೆ ಒಂದು ಭಾಷೆಯನ್ನು ಕಲಿತಾ ಇದ್ದೀವಿ ಈ ವಯಸ್ಸಿನಲ್ಲಿ ಅಲ್ವಾ? ಮಕ್ಕಳು ಎಷ್ಟು ಭಾಷೆ ಬೇಕಾದ್ರೆ ಕಲಿಬೋದು. ನಾನೇನೋ ಮ್ಯಾಥ್ಸ್ ಸೈನ್ಸ್ ಅಂದ್ರೆ ಆಯ್ತು, ಯಾವುದೋ ಒಂದು ವಿಷಯ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ಭಾಷೆ ಎಂಬುದು ಇಂಟ್ರೆಸ್ಟ್ ಇಂದ ಕಲಿಯುವಂತ ವಿಷಯ. ಯಾವುದೇ ಅದು ಭಾಷೆ ಇರಲಿ, ಅದು ಉರ್ದು ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವುದೇ ಇರ್ಬೋದು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅದರಲ್ಲಿ ಹೇಳ್ತೀವಿ ಅಲ್ವಾ, ನಮ್ಮ ಕಲ್ಚರ್ ಅದರಲ್ಲಿ ಇರ್ತದೆ. ಇದೆಲ್ಲ ಇದ್ದಾಗ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ತನ್ನಿಂತಾನೆ ಬರಬೇಕು. ಒಂದು ಪದ್ಯ ಓದಿದಾಗ, ಒಂದು ಕತೆ ಓದಿದಾಗ ಅಲ್ವೇನಮ್ಮ, ಒಂದು ಕವಿತೆ ಓದಿದಾಗ ಇಂಟ್ರೆಸ್ಟ್ ಬರ್ಬೇಕು. ಎಷ್ಟೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚಂದ ಕವಿತೆ ಎಲ್ಲ ಬರೀತಾರೆ ಗೊತ್ತಾ? ಹೆಂಗಿದೆ ಅವ್ರಿಗೆ ಇಂಟ್ರೆಸ್ಟ್ ಎಲ್ಲಿ ಬರ್ತದೆ? ಯಾರೋ ಒಬ್ರು ಆ ಬೀಜವನ್ನ ಅವ್ರಿಗೆ ಬಿತ್ತನೆ ಮಾಡಿರ್ತಾರೆ, ಹೌದಲ್ವಾ? ಆ ಬೀಜ ಬಿತ್ತನೆ ಮಾಡ್ಬೇಕು. ನಮ್ಮ ಎಲ್ಲರ ಕೆಲಸನೂ ಅದೇ. ಟೀಚರಿಂದಾನೇ ಒಂದು ಶುರು ಆಗ್ತದೆ. ಯಾರ್ಯಾರು ನಾವು ವಿದ್ಯಾರ್ಥಿಗಳು ಇದ್ದಾಗ ಯಾರು ಟೀಚರ್ ಇಂಟ್ರೆಸ್ಟ್ ತೋರಿಸ್ತಾರೋ ಆ ವಿಷಯದಲ್ಲಿ ನಮ್ಮದು ಆಸೆ ಜಾಸ್ತಿ ಬರ್ತದೆ. ಬೇರೆ ಗೇಮ್ಸಿಂದಾನೇ ಆಗಲಿ ಅಥವಾ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ತೋರಿಸ್ಕೊಂಡು ಅವ್ರು ಫಸ್ಟ್ ಇಂಟ್ರೆಸ್ಟ್ ತೋರಿಸ್ಬೇಕು. ಆವಾಗನೇ ಅವ್ರಿಗೆ ಇಂಟ್ರೆಸ್ಟ್ ಡೆವಲಪ್ ನಾವು ಸುಮ್ಮನೆ ಬುಕ್ ಓದೋದು ನೋಡಿ ಹಿಂಗಿದೆ ಅಂತಾನೆ ಅವಾಗ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಮೇಡಮ್ ಹೇಳಿದ್ದಾಗೆ ನಿಮ್ಮ ಮೆಥಡಾಲಜಿ ಏನಿದೆ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದ್ವಿ. ನೀವು ಕೂಡ ಯೂಟ್ಯೂಬಲ್ಲಿ ನೋಡಿ ಹೇಗೆ ಅದರಲ್ಲಿ ಬೇರೆ ಬೇರೆ ಟೀಚರ್ಸ್ಗಳು ಇರ್ತಾರೆ, ಅದರಲ್ಲಿ ಹೇಗೆ ಅವರು ಕಲಿಸ್ತಾರೆ, ಅದರಲ್ಲಿ ಸ್ವಲ್ಪ ಅದನ್ನು ನೋಡಿಕೊಂಡು ಅಥವಾ ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ನು ಆಗ್ತಾರೆ, ಅದರಲ್ಲಿ ಕೂಡ ಹೇಳ್ತಾರಲ್ಲ ಸ್ವಲ್ಪ ಸಾಧ್ಯ ಇದೆ. ಇವತ್ತು ಇವರಾಗ್ಬೋದು, ನಾನಾಗ್ಬೋದು, ಇಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಒಂದು ಟೀಚರೇ ಇರ್ತಾರೆ ಅದಕ್ಕೆ ಹಿಂದೆ, ಹೌದಲ್ವಾ? ಟೀಚರ್ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟೀಚರ್ ಯಾವುದು ಒಂದು ಮಗುಗೆ ಹೇಳ್ತಾರೆ ಅದನ್ನ ಆ ಮಗು ಕಡ್ಡಾಯವಾಗಿ ನಂಬ್ತದೆ. ಸೊ ಹಾಗೆ ಪಾಸಿಟಿವ್ ಆಗಿ ಹೇಳಿ, ನೀನು ಪಾಸ್ ಆಗ್ತಿ, ನಿಮಗೆಲ್ಲ ಬರುತ್ತೆ, ನೀನು ಚೆನ್ನಾಗಿ ಓದ್ತಾ ಇದ್ದೀವಿ ಹೇಳಿದ್ರೆ ಆ ಮಗುಗೆ ಅದು ಮನಸ್ಸಿನ ಆಳದಲ್ಲಿ ಹೋಗಿ ಕೂಡ್ತದೆ. ನಾವು ನಿನ್ಗೇನು ಬರಲ್ಲ, ನೀನೆಲ್ಲ ಯಾಕೆ ಓದಕ್ಕೆ ಬಂದಿ, ನಿನಗೆ ಮ್ಯಾಥ್ಸೇ ಬರಲ್ಲ, ನೀನು ಕನ್ನಡ ಬರಲ್ಲ, ಇದು ಬರಲ್ಲ ಅಂತ ಹೇಳಿದೀವಿ ಅಂದರೆ ಆ ಮಗುಗೆ ಅದು ನೆಗೆಟಿವ್ ಆಗ್ತದೆ. ಸೊ ಹಾಗಾಗಿ ನೀವು ಆಸಕ್ತಿಯನ್ನು ಅವ್ರಿಗೆ ಉಂಟು ಮಾಡಬೇಕು. ಉದಾಹರಣೆಗೆ ಸಿನಿಮಾ ಎಲ್ಲ ನೀವೆಲ್ಲ ನೋಡ್ಬೇಕಂತ ಏನಾದ್ರು ಫೋರ್ಸ್ ಮಾಡ್ತಾ ಇದ್ದೀವಿ ನಾ ಮಕ್ಕಳಿಗೆ, ನೋಡಿ ಇಲ್ಲ ಎಲ್ಲ ಡೈಲಿ ಇದನ್ನ ತೋರಿಸ್ತಾ ಇದ್ದೀನಿ ನಾ, ಸಿನಿಮಾ ನೋಡ್ಲೇಬೇಕಂತ ಹೆಂಗೆ ಇಂಟ್ರೆಸ್ಟ್ ಹಿಂಗೆ ಬರ್ತದೆ ಎಲ್ಲರಿಗೂ? ಮೊಬೈಲ್ ನೋಡೋಕೆ ಯಾರಾದ್ರೂ ಕೋರ್ಸ್ ಏನಾದ್ರು ಅಟೆಂಡ್ ಮಾಡಿದ್ರೆ ನಿಮ್ಮ ಮಕ್ಕಳು ಎಲ್ಲ ಟ್ರೈನಿಂಗ್ ಕಲಿಸಿದ್ದೀರಪ್ಪ ಮೊಬೈಲ್ ಹೆಂಗೆ ಆಪ್ರೇಟ್ ಮಾಡೋದಂತ? ನನಗೆ ಸುಮಾರು ವಿಷಯಗಳು ಆಪ್ರೇಟ್ ಮಾಡೋಕ್ಕೆ ಗೊತ್ತಿಲ್ಲ, ನನ್ನ ಮಗಳು 6 ಬಯಸಿದೆ ಎಲ್ಲಾನು ಆಪ್ರೇಟ್ ಮಾಡ್ತಾರೆ. ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಯಾವ ಕ್ಲಾಸ್ ಹೋದ್ರು, ಯಾವ ಟ್ರೈನಿಂಗ್ ಅಟೆಂಡ್ ಮಾಡಿದ್ರು, ಯಾಕೆ ಹೆಂಗ್ ಕಲಿತಾ ಇದಾರ್ರಿ? ಅದ್ರಲ್ಲಿ ಇರುವ ಇಂಟ್ರೆಸ್ಟ್ ಇದೆ ಅಲ್ವಾ? ಅದರಿಂದನೇ ಎಲ್ಲಾರು ಈಗ ಹೊಸ ಮೊಬೈಲ್ ತಗೊಂಡ್ಮೇಲೆ ನಾವ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಯಾವ ಟ್ರೈನಿಂಗ್ ಅಟೆಂಡ್ ಮಾಡದೆ ನಮ್ಗೆ ಕಲಿತಾ ಇದೀವಿ. ಅಂದ್ರೆ ನಮ್ಮ ಮನುಷ್ಯನ ಬುದ್ಧಿ ಇದೆಯಲ್ವಾ, ಹಂಗೆ ಡಿಸೈನ್ ಇದೆ. ನಮ್ಮ ಬ್ರೈನ್ ಹೇಗೆ ಡಿಸೈನ್ ಇದೆ ಅಂದ್ರೆ ಯಾವ ವಿಷಯ ನಮ್ಗೆ ಇಂಟ್ರೆಸ್ಟ್ ಇದೆ ಅದು ಈಸಿಯಾಗಿ ಕಲಿಯಕ್ಕೆ ನಮ್ಮ ಬ್ರೈನ್ ಡಿಸೈನ್ ಇದೆ. ಯಾವ ವಿಷಯ ನಮಗೆ ಕಷ್ಟ ಅಂತ ಅನಿಸ್ತದೆ ಅದು ಯಾವಾಗಲೂ ಕಲಿಯಕ್ಕೆ ಆಗಲ್ಲ. ಇಷ್ಟೇ ಸಿಂಪಲ್ ಇದೆ. ಸೊ ಈ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರು ಯಾರು ಕ್ರಿಯೇಟ್ ಮಾಡ್ತಾರೆ? ನೀವೇ. ನಿಮ್ಮ ಪಾಠ ಒಂದು ದಿವಸನೂ ಕೂಡ ಮಿಸ್ ಮಾಡಬಾರ್ದು. ಆ ಆಸಕ್ತಿಯಿಂದ, ಇಂಟ್ರೆಸ್ಟ್ ಇಂದ ಮಕ್ಕಳು ಶಾಲೆಗೆ ಬರ್ಬೇಕು. ಇಷ್ಟು ನೀವು ನೋಡಿದ್ರಿ ಅಂದ್ರೆ ಯಾರು ಕೂಡ ಮಿಸ್ ಮಾಡಲ್ಲ, ಬೇರೆ ಎಲ್ಲಿ ಹೋಗಲ್ಲ. ನಾವು ಕಾಲೇಜಲ್ಲಿ, ಸ್ಕೂಲಲ್ಲಿ ಕೆಲವೊಂದು ಟೀಚರ್ಸ್ ಕ್ಲಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಅದು ಸಬ್ಜೆಕ್ಟ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಯಾವುದೇ ಇರ್ಬೋದು. ಕೆಲವೊಂದು ಟೀಚರ್ಸ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ನಾವು ಮಿಸ್ ಮಾಡೋದೇ ಇಲ್ಲ. ನಮಗೆ ಫೀವರ್ ಇರಲಿ, ಏನೇ ಇರಲಿ, ಆ ಪೀರಿಯಡ್ ಇದೆ ಅಂದರೆ ನಾವು ಹೋಗೇ ಹೋಗ್ತೀವಿ. ಯಾಕಂದರೆ ಮಿಸ್ ಮಾಡೋಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಅಷ್ಟು ಒಂದು ಚೆನ್ನಾಗಿ ಕಲಿಸುವ ಟೀಚರ್ಸ್ ಎಲ್ಲ ನಾವೇ ನೋಡಿವಿ ನಮ್ಮ ಜೀವನದಲ್ಲಿ. ಭವಿಷ್ಯ ನೀವು ಎಲ್ಲರೂ ಕೂಡ ನೋಡಿರ್ತೀರ. ಅಂಥ ಟೀಚರ್ಗೆ ಮಾತ್ರ ನಾವು ಇವತ್ತು ನೆನಪಿಸ್ತೀವಿ. ನಮಗೆ 106 ಟೀಚರ್ ಮಾಡಿದ್ದಾರೆ. ಈಗ ನಿಮಗೆ ಕೇಳ್ತೀನಿ, ಒಂದು ಕಣ್ಮುಚ್ಕೊಂಡು ನಿಮ್ಮ LKG ಇಂದ ಹಿಡಿದು ಇವತ್ತುವರೆಗೆ ಎಷ್ಟು ಟೀಚರ್ ನಿಮ್ಗೆ ನೆನಪಿಗೆ ಬರ್ತಾರೆ? ಎಷ್ಟೋ ಟೀಚರ್ ಹತ್ರ ನೀವು ಕಲ್ತಿದ್ದೀರಿ ಅಲ್ವಾ? ಎಲ್ಲರೂ ನೆನಪಿಗೆ ಬರ್ತಾರಾ? ಒಂದು 5-10 ಜನ ಮಾತ್ರ ನಮ್ಮ ನೆನಪಿಗೆ ಬರ್ತಾರೆ. ಅವರೆಲ್ಲ ಯಾರು ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಮಾರ್ಕ್ ಬಿಟ್ಟು ಹೋಗಿದವು, ಒಂದು ಬದಲಾವಣೆಯನ್ನು ತಂದಿದ್ದವು, ನಮಗೆ ಓದುವುದಕ್ಕೆ ಒಂದು ಆಸಕ್ತಿಯನ್ನು ಮೂಡಿಸಿರೋರು, ಹೌದಲ್ವಾ? ಅವರನ್ನೇ ನಾವು ನೆನಪಿಸಿರ್ತೀವಿ. ಉಳಿದ ಎಷ್ಟೋ ಜನ ಬಂದಿರ್ತಾರೆ, ಹೋಗಿರ್ತಾರೆ, ಇವತ್ತು ನಮಗೆ ನೆನಪೇ ಇರಲ್ಲ.
ಹೌದಲ್ರಿ? ನಿಮ್ಮ 1ನೇ ತರಗತಿನಲ್ಲಿ ಎಷ್ಟು ಟೀಚರ್ ಬಂದಿದ್ದಾರೆ ನಿಮ್ಗೆ ಯಾರಿಗ ನೆನಪಿದ್ಯಾ? ನನಗೆ ಒಂದು ಟೀಚರ್ ನೆನಪಿದ್ದಾರೆ. ಯಾಕಂದ್ರೆ ಅವರೇ ನನಗೆ ಹೇಳಿದ್ರು ನೀನು IAS ಆಗ್ತೀಯ ಅಂತ. ಹೌದು, ಪಾರ್ವತಿ ಅಂತ ಒಂದು ಟೀಚರ್ ಇದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದಾಗ. ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದಾಗ ಒಂದು ಕಾಂಪಿಟೇಷನ್ಗೆ ನನಗೆ ಮಾತಾಡೋಕ್ಕೆ ಕಳಿಸಿದ್ರು. ಆವಾಗ ನಾನು ಮಾತಾಡಿದ್ದು ನೋಡಿ ಅವ್ರು ಹೇಳಿದ್ರು ನೀನು IAS ಆಗಬೇಕು, ನೀನು IAS ಆಗ್ತೀಯ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಿಲ್ಲ, 1ನೇ ತರಗತಿ 6 ವಯಸ್ಸಿನಲ್ಲಿ ಹಂಗೆ ಅಂದರೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಆದರೆ ನನ್ನ ಮನಸ್ಸಿನಲ್ಲಿ ಅದಿತ್ತು, ಓ ನಮ್ಮ ಟೀಚರ್ ಹೇಳಿದ್ದಾರೆ ನಾವು ಹಂಗೆ ಆಗಬೇಕು ಅಂತ. ಸೊ ಯಾರು ಕೇಳಿದ್ರು ನಾನು ಏನಾಗಬೇಕು ಅಂತ ಕೇಳಿದ್ರೆ ನಮ್ಮ ಟೀಚರ್ ಹೇಳಿದಾರಲ್ವಾ, ಹಾಗಾಗಿ IAS ಆಗ್ತೀನಿ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ. ಸೊ ನಾನು ಒಂದು 6ನೇ ತರಗತಿ ಬಂದಾಗನೇ ನನಗೆ IAS ಅಂದರೆ ಏನು ಎಂಬುದು ಅರ್ಥ ಆಗಿರೋದು. ಯಾಕಂದ್ರೆ ಆವತ್ತು ಈ ಥರ ಇಂಟರ್ನೆಟ್ ಇಲ್ಲ, ಯಾವುದೂ ಇಲ್ಲ. ಸೊ ಹಂಗಿದ್ದಾಗ ಆವತ್ತು ನನಗೆ ಮನಸ್ಸಿನಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರು ಹೇಳಿದ್ದು ಇವತ್ತು ಕನಸಾಗಿದೆ, ನೆನಸಾಗಿದೆ. ಹೌದಲ್ವಾ? ಅವ್ರು ಹೇಳಿಲ್ಲ ಅಂದರೆ ನಾನು ಏನು ಬೇಕಾದ್ರೂ ಬೇರೆ ಏನೋ ಆಗಿರ್ಬೋದು. ಅವತ್ತು ಹೇಳಿದ ಮೇಲೆ ಓ ನಮ್ಮ ಟೀಚರ್ ಹೇಳಿದ್ದಾರೆ ನಾವು ಇದನ್ನೇ ಆಗಬೇಕು ಅಂತ ಒಂದು ಮನಸ್ಸಿನಲ್ಲಿ ಇತ್ತಲ್ವಾ, ಅದು ನಾನು 6th ಸ್ಟ್ಯಾಂಡರ್ಡಲ್ಲಿ ನನ್ನ ಅಣ್ಣನಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೆ ನಾನು ದೀಪಾವಳಿಗೆ. ಈಗೆಲ್ಲ ಇಂಟರ್ನೆಟ್ ಇದೆ, ವಾಟ್ಸಪ್ಪಲ್ಲೇ ಎಲ್ಲ ಗ್ರೀಟಿಂಗ್ಸ್ ಎಲ್ಲ ಕಳಿಸ್ತಾರೆ. ಆ ಕಾಲದಲ್ಲಿ ಹಂಗಿಲ್ಲ. ನಾವು ಯಾವುದೋ ಒಂದು ಹಬ್ಬ ಬಂದರೆ ನಾವು ಬರೀತೀವಿ. ಅವ್ನು ಹಾಸ್ಟೆಲಲ್ಲಿ ಓದ್ತಾ ಇದ್ದ ನನ್ನ ಅಣ್ಣ. ಸೊ ಅವನಿಗೆ ನಾನು ದೀಪಾವಳಿ ಗ್ರೀಟಿಂಗ್ಸನ್ನು ಮಾಡುವಾಗ ನನ್ನ ಹೆಸರು ಹಾಕಿ ಪಕ್ಕದಲ್ಲಿ IAS ಅಂತ ಬರೆದು ಮೇಲ್ಗಡೆ ಒಂದು ಲೈನ್ ಹಾಕಿ ಕಳಿಸಿದ್ದೀನಿ. ನನಗೆ ಅದು ನೆನಪಿಲ್ಲ. ನನ್ನ ಅಣ್ಣ ಆಮೇಲೆ ಬಂದು ರೀಸೆಂಟಾಗಿ ನಾನು ಹೋಗಿದ್ದಾಗ ನೀನು ನೋಡು ಇದರಲ್ಲಿ ಹೆಂಗೆ ಬರ್ದಿದ್ದೆ ಅಂತ ಕೇಳಿದಾಗ ನನಗೆ ನೆನಪಾಯಿತು, ಓ ನಾವು ಆವಾಗಲೇ ಹಂಗೆ ಬರೆದಿಟ್ಟಿದ್ದೀವಿ ಅಂತ. ಇವತ್ತು ನಿಜವಾಗ್ಲೇ IAS ಆಗಿದ್ದೀವಿ. ಸೊ ಅದನ್ನು ನೋಡಿದಾಗ ನಿಜಕ್ಕೂ ಕೂಡ ನನಗೆ ಖುಷಿ ಅನಿಸ್ತು. ನೋಡಿ, ಈಗ ಯಾವ ವಿಷಯ ನಾವು ಅನ್ಕೊಂತೀವಿ ಅದು ಹಾಗೆ ಆಗ್ತೀವಿ. ಹೆಂಗಾಗ್ತೀವಿ ಹೇಗಾಗ್ತೀವಿ ಅದು ನಮ್ಮ ಏನು ಶ್ರಮ ಮಾತ್ರ ಇರಬೇಕೇ ವಿನ ಅದು ತನ್ನಿಂತಾನೇ ಆ ಒಂದು ಗುರಿಗೆ ನಮಗೆ ಕರ್ಕೊಂಡು ಹೋಗ್ತದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಖಂಡಿತಾಗಿ ನಿಮ್ಮ ಮಕ್ಕಳನ್ನು 100% ಪಾಸ್ ಮಾಡೋಕ್ಕೆ ಸಾಧ್ಯ ಇದೆ. ನೀವು ಸ್ವಲ್ಪ ಗೀರಪ್ ಆಗಬೇಕು. ನಾವು ಈ ಶಾಲೆ ಹಿಸ್ಟಾರಿಕಲಿ ಮೇಡಮ್ 50%ಗಿಂತ ಯಾರು ದಾಟೇ ಇಲ್ಲ ಮೇಡಮ್. ಅಷ್ಟೇ ಮೇಡಮ್ ಆಗೋದು, 50% ಮೇಲೆ ಆಗೋಕ್ಕೆ ಚಾನ್ಸೇ ಇಲ್ಲ. ಹಿಂಗೆ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾವಾಗಲೂ 50% ಇರ್ತದೆ. ಹೌದಲ್ವಾ? ಈ ಸತಿ ನೋಡಪ್ಪ ಈ ಸ್ಕೂಲ್ಗೆ 50%ನ 100% ತರಬೇಕು, ಏನು ಮಾಡಬೇಕು ಅಂತ ನೀವು ಒಬ್ಬೊಬ್ರು ಕೂಡ ಮನಸ್ಸು ಮಾಡಿದರೆ ಖಂಡಿತಾಗಿ 100% ಅಚೀವ್ ಮಾಡೇ ಮಾಡ್ತೀವಿ. ಅದರಲ್ಲಿ ಬೇರೆ ಡೌಟ್ ಇಲ್ಲ. ಹೌದಲ್ವಾ? ನೀವು SDMC ಅವರು ಮಕ್ಕಳಿಗೆ ಎಲ್ಲರೂ ಸೇರಿ ನಿಮ್ಮ ಹೆಡ್ ಮಾಸ್ಟರಿಂದ ಹಿಡಿದು ಒಬ್ಬೊಬ್ರು ಕೂಡ ನೀವು ಒಂದು ಪ್ಲಾನ್ ಮಾಡಬೇಕು. ಎಲ್ಲರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೈ ಜೋಡಿಸ್ಬೇಕು. ಹೌದಲ್ಲಮ್ಮ? ನಿಮ್ಮ ಹೆಸರು ಏನಮ್ಮ ತಾಯಿ? ಜಾನಕಿ. ಸೊ ಈ ಸತಿ ಅಂದ್ರೆ ಅವರು ಬಾಬರ್ ಬಗ್ಗೆ ಹೇಳ್ತಾರೆ. ಅವ್ರು ಬಾಬರ್ ಅಂತ ಇಲ್ಲ, ಬೇಬರ್ ಅಂತ ಹೇಳ್ತಾರೆ. ಅವ್ರೇನೋ ಹಂಗೆ ಹೇಳ್ತಾರೆ ಬೇಬರ್ ಅಂತ. ಅವರು ಕ್ಲಾಸ್ಗೆ ಬರುವಾಗ ಅಟೆಂಡೆನ್ಸ್ ಎಲ್ಲ ತಗೊಂಡೇ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಎಲ್ಲರೂ ಇರ್ತಾರೆ. ಅವ್ರು ಅಲ್ಲಿಂದ ಒಂದು ದಿವಸ ಏನೋ ಒಂದು ವಾರ್ ಬಗ್ಗೆ, ಒಂದು ಯುದ್ಧದ ಬಗ್ಗೆ ಕ್ಲಾಸ್ ತಗೊಳ್ತಾರೆ. ಬಂದ್ಮೇಲೆ ಕ್ಲಾಸ್ಗೆ ಎಂಟ್ರಿ ಆಗೋದಾಗ್ಲೇ ಬೇಬರ್ ಜಂಪ್ಡ್ ಇಂಟು ದ ವಾರ್ ಅಂತ ಹೇಳಿ ಅಲ್ಲಿಂದ ಬಂದ್ರು. ಇವತ್ತು ನೆನಪಿದೆ ನನಗೆ. ಅದ್ರ ಬಗ್ಗೆ ಅವ್ರು ಮಾಡಿದ ಫುಲ್ ಪಾಠ ಇದೆಯಲ್ವಾ, ಇವತ್ತು ನನ್ನ ಕಣ್ಮುಂದೆ ಇದೆ. ಒಂದು 7ನೇ ತರಗತಿನಲ್ಲಿ ನಮ್ಗೆ ಅದನ್ನು ಕಲಿಸಿದ್ರು. ಇವತ್ತು ನನಗೆ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಆಕ್ಷನ್ ಇಂದ ಅವರು ಇಡೀ ಹಿಸ್ಟ್ರಿಯನ್ನೇ ನಮ್ಮ ಕಣ್ಮುಂದೆ ತೋರಿಸ್ತಾರೆ. ನಾವ್ ಹೆಂಗೆ ಸೀರಿಯಲ್ ನೋಡ್ದಂಗೆ ಇರ್ತದೆ ನಮಗೆ. ಯಾವುದು ಬುಕ್ಕನ್ನು ಅವ್ರು ನೋಡಲ್ಲ, ಬುಕ್ ಓಪನ್ ಮಾಡಿ ಅಂತ ಹೇಳ ಫಸ್ಟ್ ಹೇಳ್ತಾರೆ ಅವರು. ಎಲ್ಲರೂ ನೀವೆಲ್ಲ ಏನು ಹೇಳ್ತೀರಿ? ಓಪನ್ ದ ಪೇಜಸ್ ಅಂತ ಹೇಳ್ತೀರಿ, ಬುಕ್ ಅಂತ ಅಲ್ವಾ? ಅವ್ರು ಫಸ್ಟ್ ಕ್ಲೋಸ್ ಆಲ್ ಯುವರ್ ಬುಕ್ಸ್ ಅಂತ. ನಾವು ಯಾವಾಗಲೂ ಹಿಸ್ಟ್ರಿ ಬುಕ್ ಓಪನ್ ಮಾಡಿದ್ದಿಲ್ಲ. ಆದ್ರೆ ನಾವು ಓದುವಾಗ ಅವ್ರು ಏನು ಹೇಳಿದ್ದಾರೆ ಅದು ಮನಸ್ಸಿನಲ್ಲಿ ಇರ್ತದೆ. ಫಸ್ಟ್ ಪಾನಿಪಟ್ ವಾರ್ ಅಂದ್ರೆ ಏನಕ್ಕೆ ಬಂದೆ, ಕಾರಣಗಳು ಏನು, ಅದಕ್ಕೆ ಯಾರ್ಯಾರು ಹಿನ್ನೆಲೆಯಲ್ಲಿ ಇದ್ರು, ಅದರಲ್ಲಿ ಆಗಿರುವ ಹಾನಿಗಳು ಏನು, ಇದೆಲ್ಲ ಕೂಡ ಕಾಸಸ್ ಇಫೆಕ್ಟ್ ಇದೆಲ್ಲನೂ ಕೂಡ ನಮ್ಮ ತಲೆ ಒಳಗಡೆ ಹಂಗೆ ಇರುತ್ತೆ. ಸೊ ಆ ರೀತಿಯಲ್ಲಿ ಅವರು ಪಾಠ ಕಲಿಸಿದ್ರು. ಹೌದಲ್ವೇನ್ರಿ? ನಾವು ಓದೋದಕ್ಕೆ ಅವಶ್ಯಕತೆನೇ ಇದ್ದಿರಲ್ಲ. ಅದು ಕೇಳಿದಾಗಲೇ ನಮ್ಗೆ ಒನ್ ಬೈ ಒನ್ ನಮ್ಗೆ ನೆನಪಿರ್ತದೆ. ಯಾವುದೇ ಒಂದು ಸಿನಿಮಾದು ನೋಡಿ ಕತೆ ಹೇಳಿ ಅಂದ್ರೆ ಕೇಳ್ತೀವಲ್ವಾ? ಸೀರಿಯಲ್ದು ನೋಡ್ತಿರಲ್ಲ ನಮ್ಮ ಎಲ್ಲರೂ ಹೆಣ್ಮಕ್ಳು. ನಿನ್ನೆ ಏನಾಯ್ತು ಅಂತ ಕೇಳಿದ್ರೆ ಅವಳು ಟಮ್ಲರ್ ಇಲ್ಲಿಂದ ತೆಗೆದು ಇಟ್ಲು, ಅವಳು ಬಂದ್ರು, ಬರ್ನರ್ ಆನ್ ಮಾಡಿದ್ರು, ಎಲ್ಲಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ನೆನಪಿರ್ತದೆ. ಹೌದಲ್ವಾ? ಯಾಕಂದ್ರೆ ಅಷ್ಟು ಇಂಟ್ರೆಸ್ಟ್ ಇಂದ ನಾವು ನೋಡ್ತೀವಿ. ಸೊ ಅಷ್ಟು ಇಂಟ್ರೆಸ್ಟ್ ಇಂದ ನಾವು ಪಾಠ ಮಾಡಿದೀವಿ ಅಂದ್ರೆ ಮಕ್ಕಳಿಗೆ ಮರೆಯೋದಿಲ್ಲ. ಅವ್ರು ನೆಕ್ಸ್ಟ್ ಡೇ ಆಬ್ಸೆಂಟ್ ಆಗೋದೇ ಇಲ್ಲ. ಇದು ಒಂದು ನಿಮ್ಮ ಕೈಯಲ್ಲಿ ಇರೋದು, ಬೇರೆ ಬೇರೆದು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ನಿಮ್ಮ ಕಂಟ್ರೋಲಲ್ಲಿ ಇರುವ ವಿಷಯವನ್ನು ಈ ಟೀಚರ್ ಕ್ಲಾಸ್ ಮಿಸ್ಟೇ ಮಾಡಬಾರ್ದು ಅಂತ ಎಲ್ಲ ಮಕ್ಕಳು ಕೂಡ ಇಂಟ್ರೆಸ್ಟ್ ಇಂದ ಬರೋದಕ್ಕೆ ನೀವು ನೋಡ್ಕೊಬೇಕು.
ಇಂಟ್ರೆಸ್ಟ್ ಅನ್ನು ಮೂಡಿಸ್ಬೇಕು. ಮೂಡಿಸ್ತೀರಾ? 100% ರಿಸಲ್ಟ್ ತರ್ತೀರಾ? ಏನ್ ಜೋರಾಗಿ ಹೇಳ್ತಾ ಇಲ್ವಲ್ಲ? ಮಾಡ್ತೀರಾ? ಸೊ ನೆಕ್ಸ್ಟ್ ಬರ್ತೀನಿ, ನೀವು 100% ರಿಸಲ್ಟ್ ಮತ್ತೆ ಕರೆಯಬೇಕು ನನ್ನ. ಮಾಡಿದ್ವಿ, ಬೆಳಗ್ಗೆ ಮೆಸೇಜ್ ಮಾಡಿದ್ವಿ, ಕಾಲ್ ಮಾಡಿ ಹೇಳಿದ್ವಿ ನಮಗೆ. ಆದರೂ ಕೂಡ ಭಾಳಷ್ಟು ಜನ ಬರಲೇ ಇಲ್ಲ. ನಾನು ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಸ್ ಸಿ ಮೇಡಮ್ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ ದಯವಿಟ್ಟು ಪಾಲಕರ ಅಂತ ಹೇಳಿ ಸುಮಾರು ವಿವಿಧ ಕಾರ್ಯಕ್ರಮಗಳು ಕ್ರೀಡಾಡಳಿತ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಶಾಲೆ ನಾವು ನೋಡಿದ್ದೀವಿ ಅಂದರೆ ಪಾಸಿಂಗ್ ಪರ್ಸೆಂಟೇಜಲ್ಲಿ ತುಂಬ ಕಡಿಮೆ ಇದೆ. ಸಿಟಿನಲ್ಲಿನೇ ನಾವು ನೋಡಿದಾಗ ಕಳೆದ 2-3 ವರ್ಷದಿಂದ ನಾವು ನೋಡಿದಾಗ ಪಾಸಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಅಂದರೆ ನಾವು ಲಾಸ್ಟ್ ವರ್ಷಕ್ಕೆ ನಾವು ನೋಡಿದ್ದೀವಿ ಅಂದರೆ 47% ಅಷ್ಟೇ ಇಲ್ಲಿ ಪಾಸ್ ಆಗಿದ್ದಾರೆ. क्यों? वो इंटरेस्ट है ना, हम कौन सा वो गांव में है, वो गांव का कल्चर, वो गांव का भाषा सब हम सीखने हैं. सही है ना बात? हाँ, तो इसलिए आप थोड़ा इंटरेस्ट देना है, क्योंकि इंग्लिश भाषा भी ऐसे ही है. इंग्लिश हम सबका मातृभाषा नहीं है, फिर भी इंग्लिश क्यों पढ़ रहे हैं? क्योंकि फ्यूचर में दूसरा काम के जाने के लिए सबको इंग्लिश चाहिए. तो मातृभाषा वो अलग है. मातृभाषा का वो आप माता की तरह, हाँ, सिर्फ माता इनफ है नहीं ना. हाँ, माता को कोई भी वो इक्वेट कर नहीं सकता है. माता की वो लव और अफेक्शन वो अलग ही है. फिर भी हमको बाप भी चाहिए, टीचर भी चाहिए, दूसरों फ्रेंड्स भी चाहिए, है ना. ऐसे ही दूसरा लैंग्वेज भी जीने के लिए भी ज़रूरत है. तो इसलिए आप भी थोड़ा इंकरेज करना है. कन्नड़ा के बोलना, पढ़ना, लिखना वो सब भी आना चाहिए, क्योंकि अभी में हम कर्नाटका में हैं. कर्नाटका का वो भाषा भी कन्नड़ा है, तो इसलिए सबको भी कन्नड़ा नहीं आता है क्या इधर? कन्नड़ा तो सब लोग बात करते हैं, तो बाहर सब मार्केट में जाते तो कन्नड़ा करते हैं. तो आप बताओ मैडम को, हमें कर्नाटक में तो हमको कन्नड़ा आता है ना. हो सकता है आप नहीं लिख सकते, लेकिन बात तो कर सकते हैं. समझ सकते हैं क्या? ನನ್ನ ತಾಯಿ ಓದಿದಾಗ PU ನಲ್ಲಿ ಟಾಪರ್ ಇದ್ರು ನನ್ನ ತಾಯಿ. ಆದ್ರೆ ಅವ್ರು ಹೆಣ್ಮಕ್ಳು ಅಂತ ಕಾರಣಕ್ಕೆ ಆ ಕಾಲದಲ್ಲಿ ಏನ್ ಮಾಡಿದ್ರು, ಅವ್ರಿಗೆ ಕಾಲೇಜಿಗೆ SSLC ನಲ್ಲಿ ಅವರು ಟಾಪರ್ ಇದ್ರು. ನೆಕ್ಸ್ಟ್ ಆವಾಗ PU ಕಾಲೇಜ್ಗೆ ಕಳಿಸ್ಬೇಕು. ಸೊ 16 ವಯಸ್ಸಾಯ್ತು. ಆವಾಗೆಲ್ಲ ಹೆಣ್ಮಕ್ಳಿಗೆಲ್ಲ ಅಷ್ಟೆಲ್ಲ ಕಳಿಸ್ತಾ ಇಲ್ಲ. ಯಾಕೆ ಹೇಳಿ? ಜಾಸ್ತಿ ಓದ್ಬಿಟ್ರೆ ಹುಡುಗ ಸಿಗಲ್ಲ ಅಂತೆ ಅಲ್ವಾ. ಅದಕ್ಕಿಂತ ಜಾಸ್ತಿ ಓದೋರು ನೋಡ್ಬೇಕು. ಯಾಕೆ ಸಾಕು SSLC ಓದಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಅಜ್ಜ ಏನ್ ಮಾಡಿದ್ರು, ಆಯ್ತು SSLC ಮಾಡಿದ್ರೆ ಆಮೇಲೆ ನೋಡೋಣ ಏನಾದ್ರು ಅಂತ ಹೇಳಿದ್ರು. ಈಗ SSLC ನಲ್ಲಿ ಒಂದು ಟೀಚರ್ ಇದ್ರು, ಅವ್ರಿಗೆ ಸೈನ್ಸ್ ಟೀಚರ್. ಅವ್ರು ಏನ್ ಮಾಡಿದ್ರು, ಈ ಅಮ್ಮ ಏನು ಟಾಪರ್ ಆಗಿಬಿಟ್ಟಿದ್ದಾಳೆ, ನೆಕ್ಸ್ಟ್ PUಗೆ ಅರ್ಜಿನೇ ಹಾಕಿಲ್ಲ, ಎಲ್ಲಿಗೆ ಹೋದ್ರು ಇವಳು ಅಂತ ನೋಡಿ ಮನೆಗೆ ಬಂದ್ಬಿಟ್ರು. ಯಾರು? ನಮ್ಮ ಅಜ್ಜಿ ಮನೆಗೆ ಬಂದು ಕೇಳಿದ್ರು. ನಮ್ಮ ಅಜ್ಜ ಹೊರಗಡೆ ಬಂದು ಕೇಳಿದ್ರು, ಯಾರಮ್ಮ ನೀವು ಅಂತ. ಈ ಥರ ನಿಮ್ಮ ಮಗಳಿದ್ದಾರಲ್ಲ, ಅವ್ರು ಟೀಚರ್, ನಾನು SSLC ನಲ್ಲಿ, ನಿಮ್ಮ ಮಗಳು ಡಿಸ್ಟ್ರಿಕ್ಟ್ ಅಲ್ಲಿನೇ ಟಾಪರ್ ಆಗಿದ್ದಾಳೆ, ಅವ್ರಿಗೆ PUಗೆ ನೀವು ಕಳಿಸ್ತಾ ಇಲ್ವಾ? ಆ ಥರದಲ್ಲ ನಾವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಅಜ್ಜ ಹೇಳ್ಬಿಟ್ರು. ಆ ಟೀಚರ್ ಹೇಳಿದ್ರು, ಇಲ್ಲ ನೀವು ಖಂಡಿತಾಗಿ ಅವಳನ್ನು PUಗೆ ಕಳಿಸ್ಲೇಬೇಕು. ಇಷ್ಟು ಚೆನ್ನಾಗಿ ಹೋದ್ರು ಹುಡುಗಿಯನ್ನು ನೀವು ಮನೆಯಲ್ಲಿ ಕೂರಿಸ್ಕೊಂಡ್ರೆ ಅದು ತಪ್ಪಾಗುತ್ತೆ, ನೀವು ಕಳಿಸ್ಬೇಕು ಅಂದ್ರು. ನಮ್ಮ ಅಜ್ಜ ಏನು ಮಾಡಿದ್ರು, ಏನು ಯೋಚನೆ ಮಾಡಿದ್ರೆ ಆಯ್ತು ಕಳಿಸ್ತೀವಿ ಅಂತ ಹೇಳ್ಬಿಟ್ರು. ಯಾಕೆ ಹೇಳಿ? ನಮ್ಮ ಅಜ್ಜ ಹತ್ರ ಯಾರು ಈ ಥರ ಲೇಡೀಸ್ ಎಲ್ಲ ಬಂದು ಮಾತಾಡೇ ಇಲ್ಲ. ಅವ್ರಿಗೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಯಾರೋ ಒಂದು ಲೇಡಿ ಬಸ್ ಏನೋ ಕೇಳಿದ್ರೆ ಏನು ಹೇಳ್ಬೇಕಂತ ಗೊತ್ತಿಲ್ಲದೆ ಆಯ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಮೇಲೆ ನಮ್ಮ ಅಮ್ಮಗೆ ಜಾಡ್ಸಿದ್ರು. ಏನದು ಯಾರ್ಯಾರೋ ಬಂದಿದ್ರು ನಿಮಗೆ ಕಳಿಸಿ ಅಂತ ಹೇಳ್ತಾರೆ, ಯಾರ ಅಮ್ಮ ಅಂತ ಎಲ್ಲ ಬಂದು ನಮ್ಮ ಅಮ್ಮಗೆ ಜಾಡ್ಸಿದ್ರು. ಅವರು ನಮ್ಮ ಟೀಚರ್ ಅಂತ ಹೇಳಿದ ಮೇಲೆ ಆ ಕಾಲದಲ್ಲಿ ನಾವು ಕೊಟ್ಟಿದ್ದ ಮಾತನ್ನು ಕಾಪಾಡಬೇಕು ಅಂತ ಒಂದೇ ಕಾರಣಕ್ಕೆ ಆಯ್ತು ಅವರ ಅಮ್ಮಗೆ ಮಾತು ಕೊಟ್ಟಿದ್ವಿ, ನೀನು ಹೋಗಿ ನಾಳೆಯಿಂದ PUಗೆ ಅಂತ ಕಳಿಸಿದ್ರು. ಆಮೇಲೆ PU ಕಾಲೇಜ್ ಮುಗಿಸಿದ್ರು, ಡಿಗ್ರಿ ಕಾಲೇಜ್ ಮುಗಿಸಿದ್ರು, ಪೋಸ್ಟ್ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರು. ನಮ್ಮ ಅಮ್ಮ ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಸರ್ಕಾರಿ ಹುದ್ದೆಗೆ ಸೇರ್ಕೊಂಡ್ರು. ರೈತಾ? ಇದೆಲ್ಲ ಆದಮೇಲೆ ನಮ್ಮ ಮನೆಯಲ್ಲೂ ಇಬ್ರು ಹೆಣ್ಮಕ್ಳಿದ್ರು. ಈಗೆಲ್ಲ ನೀವೆಲ್ಲ ಬೇಜಾರು ಮಾಡ್ಕೊಂತೀರಲ್ರಿ? ಇಲ್ವಾ? ನನ್ನ ಮುಂದೆ ಹೇಳ್ತಾ ಇದ್ದೀರಿ.
ಹೆಣ್ಣು ಮಗು ಇದ್ರೆ ಗಂಡು ಮಗು ಇದ್ರೆ ಯಾವ ಮಗು ಇದ್ರೆ ಚೆನ್ನಾಗಿ ಬೆಳೆಸ್ಬೇಕಷ್ಟೇ. ಆದ್ರೆ ಈಗೆಲ್ಲ ಈಗಲೂ ಇದ್ದಾರೆ, ನಮಗೆ ಗಂಡು ಮಗು ಬೇಕು ಅಂತ ಹೇಳೋರು ಇದ್ದಾರೆ. ಓದದೇ ಇರೋದಲ್ಲ, ಓದಿದವರು ಹಂಗೆ ಇದ್ದಾರೆ. ಅದೇ ನಮಗೆ ವಿಷಾದನೆ ವಿಷಯ. ಹಂಗೆ ಇಲ್ಲ. ನಮ್ಮ ಮನೆಯಲ್ಲಿ ನಾನು ದೊಡ್ಡವಳು, ನನ್ನ ನೆಕ್ಸ್ಟ್ ತಂಗಿ ಹುಟ್ಟಿದಳು. ಆವಾಗ ನನ್ನ ತಂಗಿ ಹುಟ್ಟಿದಾಗಲೂ ನಮ್ಮ ತಂದೆಗೆ ಎಲ್ಲ ಏನು ಈ ಥರ, ನನಗೆ 6 ವಯಸ್ಸಿದ್ದಾಗ ನಮ್ಮ ಅಮ್ಮಗೆ 2ನೇ ಹೆರಿಗೆ ಆಯಿತು. 6 ವಯಸ್ಸು ನನಗೆ ನೆನಪಿದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದೆ. ಈ ಥರ ನೈಟ್ ನಮಗೆ ದೋಸೆ ಮಾಡ್ತಾಯಿದ್ರು ಅಮ್ಮ. ಆಮೇಲೆ ನೋವಾಯಿತು ಅಂತ ಹೇಳಿ ನೈಟ್ 8 ಗಂಟೆಗೆ ನಮ್ಮ ತಂದೆ ಹೋಗಿ ಏನಾದರೂ ಟ್ಯಾಕ್ಸಿ ಸಿಗ್ತದ ಅಂತ ನೋಡೋಕೆ ಹೋದ್ರು. ಅಲ್ಲಿ ಎಲ್ಲ ಯಾವ ಆ ಕಾಲದಲ್ಲಿ ಊಬರು ಓಲಾ ಎಲ್ಲ ಇಲ್ಲಲ್ವಾ, ಅವಾಗೆಲ್ಲ ಬಸ್ಸೆಲ್ಲ ಲಿಮಿಟೆಡ್ ಬಸ್ಸೇ ಇರೋದು. ನಾವು ಒಂದು ಗ್ರಾಮದಲ್ಲಿ ನಮ್ಮ ಅಮ್ಮ ಕೆಲಸ ಮಾಡ್ತಾಯಿದ್ವಿ. ಸೊ ಅಲ್ಲಿ ಬಸ್ಸೆಲ್ಲ ಇಲ್ಲ. ಪಕ್ಕದಲ್ಲಿ ನಮ್ಗೆ 2 ಮನೆ ಹತ್ರ ಒಂದು ಅಂಕಲ್ ಒಬ್ಬರು ಟ್ಯಾಕ್ಸಿ ಇಟ್ಕೊಂಡು ಆ ಟ್ಯಾಕ್ಸಿ ಡ್ರೈವರ್ಗೆ ಕರೆದು ಬನ್ನಿಯಪ್ಪ, ಈ ಥರ ನಮ್ಮ ಹೆಂಡತಿಗೆ ಹೆರಿಗೆ ನೋವಾಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವರು ಆಯ್ತಾಯ್ತು ಬನ್ನಿ ಅಂದರು. ಹೋದ್ಮೇಲೆ ಡೆಲಿವರಿನೇ ಆಯಿತು. ಬಟ್ ನಾವು ನಮ್ಮ ಅಮ್ಮ ಕರ್ಕೊಂಡು ಕೆಳಗಡೆ ಇರುವಾಗ ಅವ್ರಿಗೆ ಟ್ಯಾಕ್ಸಿಗೆ ಅವ್ರಿಗೆ ದುಡ್ಡು ಕೊಡಬೇಕಲ್ವಾ, ಎಷ್ಟಾಯ್ತಪ್ಪ ಅಂತ ನಮ್ಮ ತಂದೆ ಕೇಳ್ತಾ ಇದ್ರು. ಇಲ್ಲ ಸರ್, ಇರಲಿ ಈಗೇನೆ ಯಾಕೆ ನೀವು ಅರ್ಜೆಂಟ್ ಮಾಡ್ತೀರಿ, ಮಗುವೆಲ್ಲ ಹುಟ್ಲಿ, ನಿಮ್ಮ ಹತ್ರ ಜಾಸ್ತಿ ಸ್ವೀಟ್ ಜೊತೆಗೆ ನಾನು ಹಣ ತೊಗೊತೀನಿ ಅಂತ ಹೇಳ್ಬೋದು. ನಮ್ಮ ತಂದೆನೂ ಟೆನ್ಷನಲ್ಲಿ ಆಯಿತು ನಾನು ಆಮೇಲೆ ನೋಡ್ತೀನಿ ಅಂತ ಬಂದ್ಬಿಟ್ಟು 2 ದಿವಸ ಆಯಿತು. ನಮ್ಮ ತಂಗಿ ಜೊತೆಗೆ ನಾವು ಮನೆಗೆ ಬಂದಿದ್ವಿ. ನಾನು ನಮ್ಮ ಅಪ್ಪನೂ ಕೂಡ ಮಾರ್ಕೆಟ್ಗೆ ಹೋದಿವಿ, ಏನೋ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋದ್ವಿ. ಆ ಅಂಕಲ್ ಎದುರುಗಡೆ ಬಂತು. ಅವ್ರಿಗೆ ನಮ್ಮ ಅಪ್ಪಗೆ ನೆನಪಾಯಿತು, ಅಯ್ಯೋ ಹೌದು, ಅವ್ರಿಗೆ ಟ್ಯಾಕ್ಸಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ, ಸರ್ ಇಲ್ಲಿ ಬನ್ನಿ ನಿಮಗೆ ದುಡ್ಡು ಕೊಡಬೇಕಲ್ಲ ಅಂತ. ಅವರು ಎದುರುಗಡೆ ಬಂದವರು ಹಿಂಗೆ ಹೇಳಿದ್ರು. ನನಗೆ ಇವತ್ತು ನೆನಪಿದೆ ಅದು. ದುಡ್ಡು ತಗೊಳ್ಳಿ ಸರ್, ಎಷ್ಟಾಯ್ತು ನಿಮ್ಮ ಟ್ಯಾಕ್ಸಿಗೆ? ಆವತ್ತು ನಾನು ಅರ್ಜೆಂಟಲ್ಲಿ ಕೊಡೋಕ್ಕಾಗಿಲ್ಲ ಈಗ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ತುಂಬ ಬೇಜಾರಾಯಿತು, ನಿಮ್ಗೆ 2ನೇದು ಹೆಣ್ಮಗು ಅಂತೆ. ಕೇಳಿದ್ರೆ ನನಗೆ ಬೇಜಾರು. ನಿಮ್ಮ ಹತ್ರ ಏನು ಸರ್ ನಾನು ದುಡ್ಡು ತೊಗೊಳೋದು? ಗಂಡು ಮಗು ಇದ್ರೆ ಸ್ವೀಟ್ ಜೊತೆಗೆ ತೊಗೊಂಡಿರ್ತೀನಿ, 2ನೇದು ಹೆಣ್ಮಗು ಆಯಿತು, ನಾನು ಬೇಕಾದರೆ ನಿಮಗೆ ದುಡ್ಡು ಕೊಡ್ತೀನಿ, ನೀವು ಯಾಕೆ ನನಗೆ ದುಡ್ಡು ಕೊಡ್ತೀರಾ? ಎಷ್ಟೋ ನಿಮಗೆ ಕಷ್ಟಗಳಿದ್ದಾವೆ ಅಂತ ಹೇಳಿದ್ರು. ಆವಾಗ ನನ್ನ ಮುಂದೆ ನನ್ನ ತಂದೆ ಹೇಳಿದ್ರು, ಆ ಥರ ಎಲ್ಲ ನೀವು ನೋಡೋದು ಬೇಡಪ್ಪ, ನನಗೆ 2ನೇ ಹೆಣ್ಮಗು ಆದರೂ ನನಗೆ ತುಂಬ ಸಂತೋಷನೇ. 2 ಮಗು ನಾನು ಹೆಂಗೆ ಸಾಕ್ತೀನಿ ಅಂತ ನೀನು ಮುಂದಕ್ಕೆ ನೋಡು, ನಿಂದು ದುಡ್ಡು ನನಗೆ ಬೇಡ ಅಂತ ಹೇಳಿ ನನ್ನ ತಂದೆ ಅವ್ರಿಗೆ ದುಡ್ಡನ್ನು ಕೊಟ್ಟು ನಾವು ಬಂದಿದ್ವಿ. ಇವತ್ತು ನಾನು ನನ್ನ ತಂಗಿ ಎಲ್ಲರೂ ಕೂಡ ಸಮಾಜದಲ್ಲಿ ಉನ್ನತ ಹುದ್ದೆಗೆ ನಾವು ಬಂದಿದ್ದೀವಿ ಅಂದರೆ ಅದು ನಮ್ಮ ತಾಯಿ ತಂದೆಗೆ ನಾವು ನಿಜವಾಗಿ ನಾವು ಮಾಡುವಂಥ ಒಂದು ಮರ್ಯಾದೆ, ಒಂದು ಗೌರವ ಇದೆ. ಸೊ ಹಾಗಾಗಿ ಅದು ಗಂಡಾಗಲಿ ಹೆಣ್ಣಾಗಲಿ ಎಲ್ಲರಿಗೂ ಓದಿಸ್ರಿ, ಚೆನ್ನಾಗಿ ಓದಿಸ್ರಿ. ಈಗ ನಮ್ಮ ತಾಯಿ ಯಾವತ್ತು ಓದಿಲ್ಲ, ಮನೆಯಲ್ಲೇ ಇದ್ದಾರೆ ಅಂದರೆ ಇವತ್ತು ನಾನು ಕೂಡ ಮನೆಯಲ್ಲೇ ಬಹುಶಃ ಕೂತಿರ್ತೀನಿ, ಹೌದಲ್ವಾ? ಈಗ ನಾನು ಆಲ್ರೆಡಿ ನಮ್ಮ ತಾಯಿ ಕಾಲೇಜಿಗೆ ಹೋಗಿ ಒಳ್ಳೆಯ ಹುದ್ದೆಯಲ್ಲಿ ಇರೋದ್ರಿಂದ ನಮ್ಗೆ ಯೋಚನೆ ಮಾಡಿಲ್ಲ. ನಾನು ನನ್ನ ತಂಗಿ ಇವತ್ತು ಚೆನ್ನಾಗಿ ಹೋಗಿ ಒಳ್ಳೆ ಪೊಸಿಷನಲ್ಲಿ ಇದ್ದೀವಿ ಇವತ್ತು. ಸೊ ಹಾಗಾಗಿ ನೀವು ಓದಿದ್ದೀರ ಅಂದರೆ ನಿಮ್ಮ ಮಕ್ಕಳಿಗೆ ಓದಿಸ್ತೀರಾ. ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಹೆಣ್ಮಕ್ಳು ಅಂದರೆ ಇಡೀ ಅವ್ರು ಮಾತ್ರ ಅಲ್ಲ, ಅವ್ರು ನೆಕ್ಸ್ಟ್ ಎಷ್ಟು ಜನ್ರೇಷನ್ ಇದೆಯೋ ಅಷ್ಟು ಕೂಡ ಓದ್ತದೆ. ಹಾಗಾಗಿ ಒಂದು ಹೆಣ್ಮಗಳಿಗೆ ಓದಿಸೋದು ತುಂಬಾನೇ ಅವಶ್ಯಕತೆ ಇದೆ. ದಯಮಾಡಿ ನೀವು ಹೆಣ್ಮಕ್ಳಿಗೆ ಮನೆಯಲ್ಲಿ ಕೂಡಿಸ್ಬೇಡಿ, ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಕಳಿಸ್ರಿ. ಹೇಗೆ ನಾವು ಅವರನ್ನು ಮರ್ಯಾದೆಯಿಂದ ಗೌರವದಿಂದ ನಡೆಸ್ತೀವಿ, ಅದೇ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಕಳನ್ನು ಕೂಡ ಅದೇ ಗೌರವದಿಂದ ನಡೆಸಬೇಕು ಅಂತ ನಾವು ಕಲಿಸಿದಾಗ, ಇವ್ರು ಹೇಳಿದಾರಲ್ಲ ನಮ್ಮ ಫ್ರೆಂಡು, ಆ ಥರ ಸಮಸ್ಯೆಗಳು आपको स्टूडेंट्स के पेरेंट्स तरफ से बच्चों के लिए थोड़ा डिसिप्लिन सीखना है, क्योंकि वो डिसिप्लिन ज़रूरी चाहिए लाइफ में। वो ज़्यादा वो इम्पोर्टेंट है ना, वो डिसिप्लिन है। डिसिप्लिन नहीं तो कुछ नहीं कर सकते हम लाइफ में, क्योंकि वो गोल है ना, वो गोल रिजल्ट को कन्वर्ट करना है तो ब्रिज क्या है? डिसिप्लिन है। डिसिप्लिन के द्वारा में हम रिजल्ट अचीव कर सकते हैं। तो वो डिसिप्लिन हर जगह में चाहिए, घर में, वो स्कूल में, पब्लिक में, हर जगह वो डिसिप्लिन चाहिए। वो भी घर से ही सीखना पड़ेगा, वो स्कूल में भी सीखना पड़ेगा, वो सब कुछ वो सोसाइटी का रेस्पॉन्सिबिलिटी भी। तो तावेल्लರೂ ಕೂಡ ಇದನ್ನು ಮನೆಯಿಂದ ತಾವು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನಮ್ಮ SDMC ಅವರೆಲ್ಲ ಮಾತಾಡ್ತಾ ಇದ್ರು, ತುಂಬ ಹೇಳ್ತಾ ಇದ್ರು. ಅವರೆಲ್ಲರೂ ಕೂಡ ನಾವೆಲ್ಲ ಇಷ್ಟು ಅದರಲ್ಲಿ ಲೇಡೀಸ್ ಎಲ್ಲ ಕೂಡ SDMC ಇದ್ದಾರೆ, ತುಂಬ ಖುಷಿಯಾಗಿದೆ ನನಗೆ.
ಅವರೆಲ್ಲರೂ ಕೂಡ ತುಂಬ ಸಕ್ರಿಯವಾಗಿ ಯಾರು ಶಾಲೆಗೆ ಬರ್ತಾ ಇಲ್ಲ ಅವರೆಲ್ಲ ಕೂಡ ಕರ್ಕೊಂಡು ಬರೋದ್ರಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಅವೆಲ್ಲರೂ ಕೂಡ ಸಹಕರಿಸ್ಬೇಕು. ಯಾರಾದರೂ ಯಾವ ತಂದೆನಾದರೂ ತೀರೋಗುವ ಸಮಯದಲ್ಲಿ ಅಪ್ಪ ನಾನು MSc ಓದಿದ್ದೀನಿ, ಪಾಪ ದೊಡ್ಡವನೇ ನೀ MSc ಸರ್ಟಿಫಿಕೇಟ್ ಇಟ್ಕೊಳ್ಳಪ್ಪ ಇನ್ನು ಮುಂದೆ, ಚಿಕ್ಕವನೇ ನೀನು ಬಂದು SSLC ಸರ್ಟಿಫಿಕೇಟ್ ಇದೆ ಇದು ನಿನಗೆ ಕೊಡ್ತೀನಿ, ಇನ್ನೊಬ್ಬ ಇದ್ದಾನೆ ಅವನಿಗೆ BA ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಕೊಡೋಕ್ಕಾಗುತ್ತಾ? ಆಗೋದಿಲ್ಲ. ಇದು ಯಾವುದು ಓದುವುದು ನಾವೇ ಓದಬೇಕು, ಬೇರೆಯವರಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಇದು ಹಣಕಾಸಲ್ಲ ಇದು. ಸೊ ಓದುವುದು ನಮಗೆ ಕೊಟ್ಟಿರುವಂಥದ್ದು, ನಮಗೆ ಒಂದು ಸ್ವಾಭಿಮಾನ ಬೆಳೆಸುವಂಥ ವಿಷಯ ಓದುವಂಥದ್ದು ಎನ್ನುವುದು. ಸೊ ಆ ಒಂದು ವಿಷಯದಲ್ಲಿ ತಾವು ಎಲ್ಲರೂ ಕೂಡ ಗಮನ ಹರಿಸ್ಬೇಕು. ಹಣಕಾಸು ಇರ್ತದೆ ಹೋಗ್ತದೆ, ಆದರೆ ಒಂದ್ಸತಿ ಓದಿದ್ದೀವಿ ಅಂದರೆ ಅದು 7 ಜನ್ಮಕ್ಕೂ ಕೂಡ ನಮ್ಮ ಜೊತೆಗೆ ಬರ್ತದೆ. ಸೊ ಹಾಗಾಗಿ ಓದುವುದರಲ್ಲಿ ದಯಮಾಡಿ ಎಲ್ಲ ಪೇರೆಂಟ್ಸ್ ಕೂಡ ಒತ್ತು ಕೊಡ್ರಿ. ತಮ್ಮ ಮಕ್ಕಳನ್ನು ದಯಮಾಡಿ ಆಬ್ಸೆಂಟ್ ಆಗದೆ ಮನೆಗೆ ಕಳಿಸ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರು ಯಾರು ಇವತ್ತು ಬಂದಿಲ್ಲ ಅವ್ರಿಗೂ ಕೂಡ ದಯಮಾಡಿ ಅದನ್ನು ಹೇಳ್ರಿ. ಸೊ ಶಾಲೆಗೆ 100% ಬಂದಿದ್ರೆ ಟೀಚರ್ಸ್ಗಳು ಅವರನ್ನು ಚೆನ್ನಾಗಿ ಓದಿಸೋದಕ್ಕೆ ಅವ್ರಿಗೆ ಕೂಡ ಒಂದು ಇಂಟ್ರೆಸ್ಟ್